ಮಕ್ಕಳ ಓದುವ ಆಂದೋಲನ ಕಾರ್ಯಕ್ರಮದಲ್ಲಿ 5ನೇ ವಾರದ ಚಟುವಟಿಕೆಯನ್ನು ಮಾಡೋಣ. 5ನೇ ವಾರದ ಚಟುವಟಿಕೆಯಲ್ಲಿ ಬಾಲವಾಟಿಕದಿಂದ 2ನೇ ತರಗತಿ ಮಕ್ಕಳ ಗುಂಪು ಈ ಊರಿಗಿರ್ತಕ್ಕಂಥ ಚಟುವಟಿಕೆ ಬಂದು ಕಥೆಯ ಸಾರಾಂಶವನ್ನು ಪುನರಾವರ್ತಿಸುವುದು. ಹಂಗಂದ್ರೆ ಈ ಚಟುವಟಿಕೆಯಲ್ಲಿ ಶಿಕ್ಷಕರು ಒಂದು ಕಥೆಯನ್ನ ಹೇಳ್ತಾರೆ. ಆ ಕಥೆಯನ್ನ ಹೇಳಿದ ನಂತರ ಮಕ್ಕಳಿಗೆ ಆ ಕಥೆಯಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳನ್ನ, ಪಾತ್ರಗಳನ್ನ, ಅವುಗಳ ಬಗ್ಗೆ ಮತ್ತೆ ವಿಷಯವನ್ನ ಮಕ್ಕಳ ಜೊತೆ ಚರ್ಚೆಯನ್ನ ಮಾಡುವಂಥದ್ದು ಗುಂಪು ಒಂದಕ್ಕೆ ಇರೋಂಥ ಈ ಒಂದು ಚಟುವಟಿಕೆ. ಯಾರು ನರಿಯನ್ನ ಕೊಂದು ತರುತ್ತಾರೋ ಅವರೇ ನಮ್ಮಲ್ಲಿ ಏನು ಧೈರ್ಯಶಾಲಿಗಳು, ಧೈರ್ಯಶಾಲಿ ಅಂತ ಹೇಳ್ತಾರೆ. ಅದಕ್ಕೆ ಒಬ್ಬ ಕಳ್ಳ ಹೇಳಿದ, ನಾನು ಹೋಗಿ ಏನ್ ಮಾಡ್ತೀನಿ, ನರಿನ ಕೊಂದು ತರ್ತೀನಿ ಅಂತ ಹೇಳ್ದ. ಹೇಳ್ಬಿಟ್ಟು ಎಲ್ಲಿಗೆ ಹೋಗ್ತಾನೆ ಅಂದ್ರೆ ಕಾಡಿಗೆ ಹೋಗ್ತಾನೆ. ಎಲ್ಲಿಗೆ ಹೋದ? ಕಾಡಿಗೆ ಹೋದ. ಕಾಡಿಗೆ ಹೋಗಿ ಏನ್ ಮಾಡ್ದ ಅಂದ್ರೆ ನರಿ ಒಂದು ಉಪಾಯ ಮಾಡ್ದ. ನಾನು ಸತ್ತಂತೆ ಮಲಗಿದ ಮೇಲೆ ನರಿ ಏನಾಗುತ್ತೆ, ನನ್ನ ಹತ್ರಕ್ಕೆ ತಿನ್ನಕ್ ಬರುತ್ತೆ. ಆಗ ನರಿನ ಕೋಲ್ ತಗೊಂಡು ಒಡೆದು ಸಾಯಿಸೋಣ ಅಂತ ಹೇಳ್ದ. ಆಗ ಏನಾಯ್ತು, ಮಲಗಿದ್ದ ಹಂಗೆ ಆಮೇಲೆ ನರಿ ಬಂದು 2 ನರಿಗಳು ಬಂದು 2ರಲ್ಲಿ 3ರಿಂದ 5ನೇ ತರಗತಿ ಮಕ್ಕಳ ಗುಂಪಿಗೆ ಜಾನಪದ ವಿನೋದ ಕಥೆಗಳು, ಈ ಕಥೆಗಳನ್ನ ಸಂಬಂಧಪಟ್ಟಂತೆ ಚಟುವಟಿಕೆಯನ್ನು ಮಾಡುವಂಥದ್ದು. ಜಾನಪದ ವಿನೋದ ಕಥೆಗಳನ್ನ ಶಿಕ್ಷಕರು ಮೊದಲಿಗೆ ಮಕ್ಕಳಿಗೆ ಹೇಳ್ತಕ್ಕಂಥದ್ದು. ಆನಂತರ ಆ ಕಥೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಗಳು ಹಾಗೂ ವಿಷಯಗಳನ್ನ ಮಕ್ಕಳೊಂದಿಗೆ ಹಂಚಿಕೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಒಂದು ಜಾನಪದ ವಿನೋದ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ. ಕಥೆ ಹೇಳ್ತೀನಿ, ನೀವು ಕೇಳಿ. ಒಂದು ಊರಿತ್ತು. ಆ ಊರ ಹೆಸರು ಈಗ ಗುಂಪು 3ರ ಚಟುವಟಿಕೆ. ಗುಂಪು 3ರಲ್ಲಿ 6ರಿಂದ 8ನೇ ತರಗತಿ ಮಕ್ಕಳ ಗುಂಪು ಬರುತ್ತೆ. ಇದರಲ್ಲಿ ಚಟುವಟಿಕೆ ಬಂದು ಪಾತ್ರಗಳ ಪರಿಶೀಲನೆ. ಇದರಲ್ಲಿ ಶಿಕ್ಷಕರು ಒಂದು ಕಥೆಯನ್ನ ಮಕ್ಕಳಿಗೆ ಸವಿಸ್ತರವಾಗಿ ಹೇಳ್ತಾರೆ. ಕಥೆಯನ್ನ ಹೇಳಿದ ನಂತರ ಅದರಲ್ಲಿ ಬರ್ತಕ್ಕಂಥ ಪಾತ್ರಗಳು, ಪಾತ್ರಧಾರಿಗಳು ಏನಿದೆ ಆ ಪಾತ್ರಗಳ ಬಗ್ಗೆ ಮಕ್ಕಳೊಂದಿಗೆ ಚರ್ಚೆಯನ್ನು ಮಾಡ್ತಕ್ಕಂಥದ್ದು ಈ ಚಟುವಟಿಕೆಯನ್ನು ನಿರ್ವಹಣೆ ಮಾಡೋದು. ಡೊಕ್ಕಿಯ ತೆಗೆದುಕೊಂಡಳು. ಶಾಮು, ನನಗೆ ಒಂದು ಬಟ್ಟಲು ಕೊಡು ಎಂದು ಶಕ್ಕು ಕೇಳಿದಳು. ಅಕ್ಕ ಏನೇ ಹೇಳಿದರೂ ಶಾಮು ಮಾಡುವನು. ಶಾಮು, ತೆಗೆದುಕೋ, ಈ ಚಕ್ಕುಲಿಯ ರುಚಿ ನೋಡು ಎಂದಳು ಶಕ್ಕು. ಶಾಮು ಚಕ್ಕುಲಿ ಮುರಿದು ತಿಂದು ತುಂಬ ರುಚಿಯಾಗಿದೆ ಅಕ್ಕ ಎಂದನು. ಪಕ್ಕದ ಮನೆಯ ಬೆಕ್ಕು ಅಡುಗೆ ಮನೆಯೊಳಗೆ ನುಗ್ಗಿತು. ಒಂದು ಚಕ್ಕುಲಿ ತೆಗೆದುಕೊಂಡು ಓಡಿತು. ಆಗ ಗಿಳಿರಾಮ ಯಾರದು ಎಂದು ಹೇಳಿ ರೆಕ್ಕೆ ಬಡಿಯಿತು. ನಿನಗೆ ಇಷ್ಟವಾದ ಸಕ್ಕರೆ ಮಿಠಾಯಿ ತಂದಿರುವೆ ಎಂದು ಹೇಳಿ ತಾಯಿ ಶಾಮುವಿಗೆ ಮಿಠಾಯಿ ಕೊಟ್ಟಳು. ಶಕ್ಕು ತಂದೆಗೆ ತಾಯಿಗೆ ಚಕ್ಕುಲಿ ತಂದು ಕೊಟ್ಟಳು. ನಾವು ಮಾಡಿದ ಚಕ್ಕುಲಿಯ ರುಚಿ ನೋಡಿ ಎಂದಳು ಶಕ್ಕು. ಇಬ್ಬರು ಸೇರಿ ಚಕ್ಕುಲಿ ರುಚಿಯಾಗಿ ಮಾಡುವಿರಿ ಎಂದು ತಾಯಿ ಹೇಳಿದಳು.